ಇನ್ನು ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಆರೋಪ ಪ್ರಕರಣ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಎರಡನೇ ಪ್ರಕರಣದ ಸಂತ್ರಸ್ತೆಯಿಂದ ಮತ್ತೆರಡು ವಿಡಿಯೋ ಬಿಡುಗಡೆಯಾಗಿದೆ. ಈ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಏನಿತ್ತು, ಎರಡನೇ ಕೇಸ್ನ ಸಂತ್ರಸ್ತೆ ಏನಿದ್ದಾರೆ, ಮತ್ತೆರಡು ವಿಡಿಯೋ ಬಿಡುಗಡೆ. ನಿನ್ನೆ ಮುಫೀಸ್ ಪರವಾಗಿ ಮಾತನಾಡಿದಂಥ ಒಂದು ವಿಡಿಯೋ ವೈರಲ್ ಆಗಿತ್ತು. ಆ ವಿಡಿಯೋ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಯುವತಿ. ವರ್ಷದ ಹಿಂದೆ ಮಾಡಿದಂಥ ವಿಡಿಯೋ ಅದು. ನನಗೆ ಬೆದರಿಕೆ ಒಡ್ಡಿ ವಿಡಿಯೋ ಮಾಡಿಸಿದ್ರು, ಖಾಸಗಿ ಕ್ಷಣದಲ್ಲಿದ್ದ ವಿಡಿಯೋ ವೈರಲ್ ಮಾಡೋ ಬೆದರಿಕೆ ಹಾಕಿದ್ದ, ನಾನು ಹೇಳಿದಂತೆ ಕೇಳು ಅಂತ ಮುಫೀಸ್ ವಿಡಿಯೋ ಮಾಡಿಸಿದ್ದ ಅಂತ ಆರೋಪಿಸಿದ್ದಾರೆ. ವಿಡಿಯೋಸ್ ವೈರಲ್ ಮಾಡ್ತೀನಿ ಅಂತೇಳಿ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ದ. ಅವ್ರ ಫ್ರೆಂಡ್ ಸರ್ಕಲ್ಲು ನನಗೆ ಬೆದರಿಕೆ ಹಾಕಿದ್ರೆ, ನೀನು ಏನಾದರೂ ಮಾಡಲಿಲ್ಲ ಅಂದ್ರೆ ಫೋಟೋಸ್ ಮತ್ತು ಇದು ವಿಡಿಯೋನ ವೈರಲ್ ಮಾಡ್ತೀವಿ, ಹೀಗೆಲ್ಲ ನನಗೆ ಬೆದರಿಕೆ ಹಾಕಿ ಈಗೇನು ವೈರಲ್ ಆಗ್ತಿದ್ದಾವಲ್ಲ ಅವು ನನ್ನ ಇಚ್ಛೆಲೇ ನಾ ವಿಡಿಯೋ ಮಾಡಿಲ್ಲ. ಅವನಾಗೆ ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಫೋಟೋಸ್ ಮತ್ತು ವಿಡಿಯೋ ವೈರಲ್ ಮಾಡ್ತೀನಂತ ಅಂದು ನನಗೆ ಬೆದರಿಕೆ ಹಾಕಿ ನನಗೆ ವಿಡಿಯೋ ತೊಗೊಂಡಿದ್ದಾನೆ. ಈಗೇನು ವಿಡಿಯೋ ಇದನ್ನಾಗಿದೆ ಅಲ್ಲ, ವೈರಲ್ ಆಗಿದೆ ಅಲ್ಲ, ಇದ್ರ ಹಿಂದೆ ಕಾಂಗ್ರೆಸ್ ಯುವ ಮುಖಂಡವರ ಕೈವಾಡ ಐತಿ ಅಂತ ನಂಗೆ ಗೊತ್ತೈತಿ. ಅವ್ರದ್ದು ಹೆಸರು ನಾನು ಹೇಳೋದಿಲ್ಲ. ಅಣ್ಣ, ನಿನ್ನ ತಂಗಿ ಆಗಿದ್ರೆ ನೀನು ಒಂದು ಸಲ ಬಂದು ನನಗೆ ಏನಾಗೈತಿ, ಏನು